ನದಿನ ತಡಿಬಹುದು, ಓಡೋ ರೇಲ್ನ ಹಿಡಿಬಹುದು, ಆದ್ರೆ ಈ ಕಿತ್ತಾಡ್ತಾ ಇರೋ ಗಂಡ ಹೆಂಡತಿ ಮಧ್ಯ ಮಾತ್ರ ಹೋಗ್ಲೇಬಾರ್ದ್ರಿ. ಅದ್ರಲ್ಲೂ ನಮ್ಮ ರಾಕಿ ದಂಪತಿನ ದೂರ ಮಾಡಿಸಿ ದುಡ್ಡು ಮಾಡ್ಕೊಳ್ಳೋಣ ಅಂತ ಸ್ಕೆಚ್ ಹಾಕೊಂಡಿದ್ದಾನೆ. ಈ ಸ್ಕೆಚ್ ವರ್ಕ್ ಆಗತ್ತೋ ಇಲ್ವೋ ಅಥವಾ ಉಲ್ಟಾ ಹೊಡಿಯತ್ತೋ ನೋಡ್ಕೊಂಡ್ ಬಂದ್ಬಿಡೋಣ ಬನ್ನಿ. ಇಲ್ಲಿಗೆ ಬರೋ ಕ್ಲೈಂಟ್ಸೇ ನಮ್ಮನೆ ದೇವರು. 15 ವರ್ಷಗಳಿಂದ ಡಿವೋರ್ಸ್ಗಾಗಿ ಸತತ ಪ್ರಯತ್ನ ಪಡುತ್ತಿದ್ದ ಗಂಡ ಹೆಂಡತಿಗೆ ಅವಳಿ ಜವಳಿ ಮಕ್ಕಳು. ಈ ವಿಷಯ ತಿಳಿದ ಕೂಡಲೇ ಲಾಯರ್ ನೇಣಿಗೆ ಶರಣು. ಯಪ್ಪ ಅಲ್ಲ ಸರ್, ನಮ್ ಜನಕ್ಕೆ ಬುದ್ಧಿನೇ ಇಲ್ಲ. ಡಿವೋರ್ಸ್ ತಗೊಳಕ್ ಬಂದು ಮಕ್ಳು ಮಾಡ್ಕೊಂಡ್ರೆ ಇವನು ನೇಣ್ ಹಾಕೊಂಡ್ರೆ ಇನ್ನೇನ್ ಮಾಡ್ಬೇಕು? ನಾನ್ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ದಿ ಫೇಮಸ್ ಡಿವೋರ್ಸ್ ಕೇಸ್ ಲಾಯರ್ ಕೃಷ್ಣಪ್ಪ. ಏನಿದು ಲಾಯರ್ ಆಫೀಸ್ ಕೋರ್ಟ್ ತರ ಇದೆ ಅಂತ ನೋಡ್ತಾ ಇದ್ದೀರಾ? ಸರ್, ಈ ಕ್ಲೈಂಟ್ಸ್ ಇದಾರಲ್ಲ, ಜಡ್ಜ್ ಮುಂದೆ ಫಂಬಲ್ ಮಾಡಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರನೇ ಈ ರಿಹರ್ಸಲ್ ಸೆಟಪ್, ಈ ಗೆಟಪ್. ಆಹಾ, ದಿಗಿಡ್ ದಿಮ್ಮಿ ಪಿಳ್ಳೆ ಸಮೇತ ಬಂದಿದ್ದಾಳೆ ಅಂದ್ರೆ ಮೋಸ್ಟ್ಲಿ ಡಿವೋರ್ಸ್ ಕೇಸ್ ಇರಬೇಕು. ಎಷ್ಟಾಗತ್ತ ಅಷ್ಟು ಕೇಳ್ಕೊಂಬಿಡೋಣ. ಮೇಡಮ್ ಬನ್ನಿ ಬನ್ನಿ ಕೂತ್ಕೊಳ್ಳಿ. ಸರ್, ನೀವೇ ಅಲ್ವಾ ಫೇಮಸ್ ಡಿವೋರ್ಸ್ ಕೇಸ್ ಲಾಯರ್ ಕೃಷ್ಣಪ್ಪ? ಹೌದು ಮೇಡಮ್, ನಿಮ್ಗೆ ಏನಾಗ್ಬೇಕಿತ್ತು? ಸರ್, ಈ ಪಿಕ್ ಪಾಕೆಟ್ ಕೇಸ್ಗೆ ಎಷ್ಟು ತಗೋತೀರಾ? ಏನ ಪಿಕ್ ಪಾಕೆಟ್ ಕೇಸ? ಅದು ಪೆಟ್ಟಿ ಕೇಸು. ನನ್ ಜೂನಿಯರ್ ಹತ್ರ ಹೋಗಿ 10,000 ಮಾಡ್ಕೊಡ್ತಾನೆ. ಅದೇ ರಾಬ್ರಿ ಆದ್ರೆ? ರಾಬ್ರಿನಾ? ಮೇಡಮ್, ದೊಡ್ಡ ಅಮೌಂಟ್ ಅದೇ ಶೇರ್ ತಗೋತೀವಿ. ಹೇಳಿ ಎಷ್ಟು ಲಕ್ಷ? ಸರ್, ಈಗ ರಾಬ್ರಿ ಮಾಡ್ಬೇಕಾದ್ರೆ ಯಾವನೋ ಒಬ್ಬ ನೋಡ್ದ ಅಂತ ಅವನ್ನ ಕಿಡ್ನಾಪ್ ಮಾಡಿದ್ರೆ? ಆಹಾ, ದೊಡ್ಡ ಮಿಕಾನೆ ಬಂದ್ ಬಿದ್ದಿದೆ. ಎಷ್ಟಾಗುತ್ತೆ ಅಷ್ಟು ಕೆರ್ಕೊಂಬಿಡೋಣ. ಮೇಡಮ್, ಒಂದ್ 5 ರಿಂದ 7 ಲಕ್ಷ. ಸರ್, ಕಿಡ್ನಾಪ್ ಅದನ್ನು ಓಡೋಗಕ್ ಟ್ರೈ ಮಾಡ್ದ ಅಂತ ಅವನ್ನ ಕೊಲೆ ಮಾಡಿದ್ರೆ? ಆಹಾ, ಇದೊಂದೇ ಕೇಸಲ್ಲಿ 10 ದುಡ್ಡು ಮಾಡ್ಕೊಂಡು ಲೈಫಲ್ಲಿ ಸೆಟಲ್ ಆಗ್ಬಿಡ್ಬೇಕು. ಮೇಡಮ್, ನೀವ್ ಹೇಳಿ. ಸರ್, ಈ ಲ್ಯಾಂಡ್ ಡೀಲಿಂಗ್ ಎಷ್ಟು ತಗೋತೀರಾ? 5 ಲಕ್ಷ. ಅದೇ ಬ್ಲಾಕ್ ಮನೆಗೆ ಒಂದು 15. ಹಂಗಾದ್ರೆ ಒಳ್ಳೆ ಇನ್ಕಮ್ ಅನ್ನಿ. ಸರ್, ಒಂದ್ ಟಿಶ್ಯೂ ಇದ್ರೆ ಕೊಡ್ತೀರಾ? ಮೇಡಮ್, ನಿಮಗೆ ಟಿಶ್ಯೂ ಯಾಕೆ? ತಗೊಳ್ಳಿ, ಖರ್ಚಿಫು ಇಂಗ್ಲೆಂಡ್ ಇಂದ ತಂದಿರೋದು. ತಗೊಳ್ಳಿ ಸರ್, ತುಂಬಾ ಥ್ಯಾಂಕ್ಸ್. ಅದು ಮನೆಯಿಂದ ಬರ್ಬೇಕಾದ್ರೆ ಮಗು ಡೈಪರ್ ಹಾಕಿರ್ಲಿಲ್ಲ ನೋಡಿ, ಅದಕ್ಕೆ. ಹಾಳಾಗೋಗ್ಲಿ. ಹೇಳಿ, ನಿಮ್ ಕೇಸ್ ಏನು? ಅಯ್ಯೋ, ನಂದ್ ಯಾವ್ದು ಕೇಸ್ ಇಲ್ಲ. ನನ್ ಮಗ ಯೋಗಿ ಇದಾನಲ್ಲ, ಅವ್ನ್ ದೊಡ್ಡವನಾದ್ಮೇಲೆ ಲಾಯರ್ ಓದಿಸಿದ್ರೆ ಎಷ್ಟು ಲಾಭ ಬರುತ್ತೆ ಅಂತ ತಿಳ್ಕೊಂಡು ಹೋಗಕ್ ಬಂದೆ ಅಷ್ಟೇ. ಏನು ಕೇಳ್ಕೊಂಡು ಹೋಗೋಣ ಅಂತ ಬಂದ? ಲೇ, ನಿನ್ನ ನಂಬ್ಕೊಂಡು ತಿನ್ನೋ ಅನ್ನಕ್ಕೆ ಮಣ್ಣು ಕಲ್ಸ್ಕೊಂಡಂಗ ಆಯ್ತಲ್ಲೇ ಕೋಣ. ಸ್ವಲ್ಪ ತುಪ್ಪನೂ ಹಾಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ. ಸರ್, ಇಂಥವ್ರು ದಿನಕ್ಕೊಬ್ರು ಸಿಕ್ಬಿಟ್ರೆ ಸಾಕು. ನನ್ನ ಕತೆ ಅಷ್ಟೇ. ನಿಮ್ಮ ಬಲಗಡೆಯಿಂದ ಬರ್ತಾ ಇದ್ದಾರೆ ಕುಂದಾಪುರದ ಮೇನು ಮಜಾ ಭಾರತ ಡ್ರಾಮಾ ಕ್ವೀನು, ಹೈಟ್ 5.2, ವೆಯ್ಟ್ 52, ಸ್ಪಿನ್ನಿಂಗ್ ಸ್ಟಾರ್ ಮಲ್ಲಿಕಾ ಕುಲಾ. ಎದುರಾಳಿಯಾಗಿ ಎಡಗಡೆಯಿಂದ ಬರ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ 80 ಬಡಗಬಟ್ಟು, ತಲೆ ಮೇಲೆ ಅರ್ಧ ತಂಬಿಟ್ಟು, 6 ಅಡಿ ಹೈಟು, 60 kg ವೆಯ್ಟು, 3 ಸತಿ ಗೋಲ್ಡ್ ಬೆಲ್ಟು, ಸ್ಟೀಲ್ ಬಾಡಿ ನೇತೆ ನಾಮೇ. ಗಂಡ ಹೆಂಡತಿ ಜಗಳ ಪಕ್ಕ ಡಿವೋರ್ಸೆ. ಹೇಳಮ್ಮ, ನೀವ್ ಹೇಳಿ. ನೋಡಿ, ನನ್ನ ಹೆಸರು ಮಲ್ಲಿಕಾ ಅಂತ. ನಾನು ಹೇಳೋದನ್ನ ಕೇಳಿ. ನೀನೇನು ಹೇಳೋದು? ನಾನು ಹೇಳ್ತೀನಿ ಮೊದಲು. ನಾನು ಹೇಳ್ತೀನಿ. ಬೇಡ, ನಾನು ಹೇಳ್ತೀನಿ. ಮಾತಾಡ್ಬೇಡ. ನಾನು ಹೇಳ್ತೀನಿ ಕಣ. ಹೇಳ್ತೀಯಾ? ನಾನು ಹೇಳ್ತೀನಿ. ಈಗ ನಾನು ಹೇಳ್ತೀನಿ, ನೀವೇನೇ ಹೇಳೋದಿದ್ರು ಕಟ್ಕಡಲ್ಲಿ ನಿಂತೇಳಿ ಮೇಡಮ್. ಎಲ್ಲದಕ್ಕೂ ಪ್ರಾಕ್ಟೀಸ್ ಬೇಕಮ್ಮ. ಓ, ಏನ್ ಮಾಡ್ತಾ ಇದ್ದೀರಾ? ನಂಗೆ ಪ್ರಾಕ್ಟೀಸ್ಗಿಂತ ಮುಂಚೆ ಪೂಜೆ ಮಾಡಿ ಅಭ್ಯಾಸ. ಇದನ್ನ ಯಾರು ಹೇಳ್ಕೊಟ್ರು? ಮದುವೆ ಹೊಸ್ತ್ರಲ್ಲಿ ನನ್ನ ಅಮ್ಮ ನನ್ನ ಕಿವಿಲಿ ಇದ್ನೇ ಹೇಳಿದ್ದು. ಸರ್, ಆವತ್ತು ಹತ್ಕೊಂಡು ಉರಿತಿರೋ ಬೆಂಕಿ ಇನ್ನೂ ಆರಿಲ್ಲ ಸರ್. ರೀ, ನಿಮ್ಮ ಹೆಸರೇನ್ರಿ? ನಾನು
ಆ! ಸರ್ ಆ. ಮದ್ವೆ ಆದ್ಮೇಲೆ ಯಾವುದೇ ಉಷ್ಟ್ರ ಪಕ್ಷಿ ಪ್ರವೇಶಿ ಬೇಕಂದಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಸರ್ ಬೆಂಗಳೂರಿಗೆ ಸರ್ ನೀವೇನೇ ಹೇಳದಿದ್ರು ಕಟ್ಕಟಿಯಲ್ಲಿ ನಿಂತು ಹೇಳ್ಬೇಕು ತಾನೆ ಹ್ಮ್. ಓಕೆ ಈಗ ಹೇಳಿ ನಿಮ್ ಪ್ರಾಬ್ಲಮ್ ಏನು? ಸರ್ ನಂಗೆ ಈ ಉಷ್ಟ್ರ ಪಕ್ಷಿ ಜೊತೆ ಸಂಸಾರ ಮಾಡಕ್ಕಾಗಲ್ಲ ನಂಗೆ ಡಿವೋರ್ಸ್ ಬೇಕು. ನಂಗೂ ಅಷ್ಟೇ ಸರ್, ಈ ಒಂಟೆ ಜೊತೆ ಸಂಸಾರ ಮಾಡಕ್ಕಾಗಲ್ಲ, ನನ್ಗೂ ಡಿವೋರ್ಸ್ ಬೇಕು. ಯಾಕೆ? ಮದ್ವೆಗೆ ಮುಂಚೆ ನನ್ನ ಜೀವನನ ಸ್ವರ್ಗ ಮಾಡ್ತೀನಿ ಅಂದೋಳ್ಗೆ ಒಂದು ಟೀ ಮಾಡಕ್ ಬರಲ್ಲ ಅಂದಾಗ ಹೆಂಗ್ ಉರಿಬೇಡ. ಉರ್ಕೊಂಡ್ರೆ ಓಕೆ ಸರ್, ಓಕೆ. ಇವನಿಗೆ ರೊಮ್ಯಾಂಟಿಕ್ ಮೂಡೇ ಇಲ್ಲ. ಎಲ್ಲಿಂದ ಬರ್ಬೇಕು? ಸರ್ ಇವಳ ಮೈ ಮುಟ್ಟಕ್ ಹೋದ್ರೆ ಇವಳ ಮೈ ಮೇಲೆ ಅತ್ತೆ ಬರ್ತಾರೆ. ಮದ್ವೆಯಾಗಿ 10 ವರ್ಷ ಆಯ್ತು ಸರ್, ಇಷ್ಟರ ತನಕ ಅವಳ ಮೈ ಮುಟ್ಟಿಲ್ಲ ಸರ್. ಹಾಗಿದ್ರೆ ನಿಂಗೆ ಇನ್ನು ಮಕ್ಳಾಗಿಲ್ಲ ಅನ್ನು. ಯಾಕಾಗಿಲ್ಲ? 2 ಮಕ್ಕಳು. ಎಡವಟ್ಟಾಯ್ತು ಉಪ್ಪು ಖಾರ ತಿಂದ ಬಾಡಿ 28 ಟಚ್ ಮಾಡಿಲ್ಲ ಅಂದ್ರೆ 2 ಮಕ್ಳು ಎಲ್ಲಿಂದ ಬಂತ? ಸರ್ ಅವಳ ಮೈ ಮೇಲೆ ಅತ್ತೆ ಬರ್ತಿದ್ರಾ, ಹಾ. ಅದನ್ನ ನೋಡಿ ನನ್ನ ಮೈ ಮೇಲೆ ಮಾವ ಬರಕ್ ಶುರು ಮಾಡಿದ್ರು. ಸರಿ, ಇವಾಗ ಯಾರಾದ್ರೂ ಏನಾದ್ರೂ ಹೇಳ್ರಿ. ಸರ್ ಎಂಗೇಜ್ಮೆಂಟ್ ಮೊದಲು ನನ್ನ ಮಾತನ್ನ ಕೇಳ್ತಾ ಇದ್ಲು ಸರ್ ಅವಳು. ಎಂಗೇಜ್ಮೆಂಟ್ ಆದ್ಮೇಲೆ ನನ್ ಮಾತು ಅವ್ನ್ ಕೇಳ್ತಿದ್ದ. ಮದ್ವೆ ಆದ್ಮೇಲೆ ನಾವು ಮಾತಾಡ್ತೀವಿ, ಪಕ್ಕದ ಮನೆಯವ್ರು ಕೇಳ್ತಿದ್ರು. ಲೇ ಅದನ್ನ ಮಾತು ಅನ್ನಲ್ಲ ಕಣವ್, ಮತ್ತೆ ಜಗಳ ಅಂತಾರೆ. ಅದೇ ಸರ್. ಅದು ಬಿಟ್ಟಾಗಿ ಸರ್, ಮದುವೆ ಆದ್ಮೇಲೆ 9 ತಿಂಗಳು ಆಸೆ ಪಟ್ಟು ಹೆತ್ತಿರೋ ಮಗು ಸರ್, ಅಯ್ಯೋ ಪಾಪ. ಇವನ್ ತರ ಕಪ್ಪು ಕೊಟ್ಟುಬಿಟ್ಟಿದೆ. ಹಾ ಶಬಾಷ್. ಹೌದು, ಈ ಹುಡುಗಿಯರು ಮೇಕಪ್ ಮಾಡ್ಕೊಂಡು ಫಸ್ಟ್ ನೈಟ್ ರೂಮ್ಗೆ ಬಂದ್ರೆ ಹುಟ್ಟೋ ಮಕ್ಕಳು ಬೆಳ್ಳಗೆ ಹುಡ್ತಾವ. ನೀವು ಮೇಕಪ್ ಮಾಡ್ಕೊಂಡು ಗಂಡಸರನ್ನ ಯಾಮರ್ಸ್ಬೋದು, ಸೃಷ್ಟಿನ ಯಾಮರ್ಸಕ್ಕಾಗಲ್ಲ. ಅದು ಕಪ್ಪೆ ಸೃಷ್ಟಿ. ಸರ್ ಫಸ್ಟ್ ಶೋ ಡ್ಯಾನ್ಸ್ ನೋಡ್ಬಿಟ್ಟು ಹೋಗೋಣ ಅಂತ ಬಂದಿದ್ರು. ಏನ್ ಸರ್ ಅದು ಡ್ಯಾನ್ಸಾ ಸರ್? ಒಂದು ಕಾಲ್ ನೆಲದ ಮೇಲೆ ಇನ್ನೊಂದು ಕಾಲ್ ನನ್ನ ಅಜ್ಜಿ ಎದೆ ಮೇಲೆ ಇಟ್ಟು ಸಾಯಿಸಿ ಬಿಟ್ಲು ಸರ್. ಹೌದು ನಿಜ ಹೇಳಮ್ಮ, ನಿನಗೆ ನಿಜವಾಗ್ಲೂ ಡ್ಯಾನ್ಸ್ ಮಾಡಕ್ ಬರುತ್ತಾ? ಹ್ಞೂ ಸರ್, ನಾನು ಮೂಲ ಕಲಾವಿದೆ. ಸರ್ ಆ ಮೂಲ ಕಲಾವಿದೆಯ ಡ್ಯಾನ್ಸ್ ಒಮ್ಮೆ ನೋಡಿ ಸರ್. ಯುವರ್ ಆನರ್, ಇದಕ್ಕೆ ನೀವು ಅನುಮತಿ ಕೊಡಬೇಕು ಎಂದು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇದನ್ನ ಯಾವ ನಮ್ಮ ಕ್ಲಾಸಿಕಲ್ ಡ್ಯಾನ್ಸ್ ಅಂತಿದ್ದು? ಹ್ಞೂ ಸರ್, ಮೂಲದಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಹಿಂಗೆ ಇತ್ತು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಹಾ ಇದು ನೋಟ್ ಮಾಡಿ ಇಟ್ಕೊಳ್ಳಿ. ಸರ್ ನೋಡಿದ್ರ ಗಂಡೆಂಬ ಕುರಿನ ಹೆಂಗ್ ಬಲಿ ಕೊಡ್ತಿದಾರಂತ. ಓಹೋ, ನೀವೇನ್ ಇಲ್ಲಿ ತನಕ ಒಂದೇ ಪಿಚ್ ನಲ್ಲಿ ಆಡಿರೋದಾ? ಈ ಗಂಡಸ್ರ ಬುದ್ಧಿನೇ ಇಷ್ಟು. ಇಂಡೋರ್ ಸರಿ ಇಲ್ಲ ಅಂತ ಔಟ್ಡೋರ್ಗೆ ಹೋಗ್ತಾರೆ, ಔಟ್ಡೋರ್ ಸರಿ ಇಲ್ಲ ಅಂತ ಪೆವಿಲಿಯನ್ಗೆ ಹೋಗ್ತಾರೆ, ಪೆವಿಲಿಯನ್ ಸರಿ ಇಲ್ಲ ಅಂತ ಗಲ್ಗಲ್ಲಿಗೆ ಹೋಗ್ತಾರೆ. ನಿಮ್ ಯೋಗ್ಯತೆಗೆ. ಪಿಚ್ ಬಗ್ಗೆ ಯಾರು ಮಾತಾಡಬಾರ್ದು. ಬ್ಯಾಟ್ ಇಟ್ಕೊಂಡು ಪಿಚ್ ಅಲ್ಲಿ ಆಟ ಆಡ್ಬೇಕಾದ್ರೆ ಗಂಡಸ್ತನ ಬೇಕು. ಹಾ ಏನೇ ಆಗ್ಲಿ ಈ ಸಲ ಕಪ್ ನಮ್ದೇ, ಕಪ್ ನಮ್ದೇ, ನಮ್ದೇ, ನಮ್ದೇ. ಅದೆಲ್ಲ ಇರ್ಲಿ ಸರ್, ಇಂಥ ಸೈಕೋ ಮೈಂಡ್ ಸೆಟ್ ಹುಡುಗಿ ಜೊತೆ ನಂಗೆ ಸಂಸಾರ ಮಾಡಕ್ಕಾಗಲ್ಲ. ಯಾರನ್ನ ಸೈಕೊಂತಿದ್ಯಾ? ನೀನ್ ಸೈಕೋ, ನಿಮ್ಮ ಅಪ್ಪ ಸೈಕೋ, ನಿಮ್ಮ ಮಾವ ಸೈಕೋ ಕಣ. ಲಾಸ್ಟ್ ಆಗಿ ಕರೆಕ್ಟ್ ಹೇಳಿದ್ಯಾ? ಅಯ್ಯೋ ನಿನ್ನಲ್ಲೇ ಬಿಡಲ್ಲ ಕಣೋ, ಬಿಡಲ್ಲ. ಈ ದುರ್ಗಾಷ್ಟಮಿ ದಿನ ನಿನ್ನ ರೂಮ್ ಒಳಗೆ ಬಿಡಲ್ಲ. ನಿಂದ್ರ ಬಿಸ್ನೆಸ್ ಟೆಲ್ ನಿಂದ್ರ ವಾ ವಾ ವಾ. ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು ಸರ್, ಇವಳನ್ನ ಚೆಕಪ್ ಮಾಡೋಕ್ಕಂತ ಡಾಕ್ಟರ್ ಹತ್ರ ಕರ್ಕೊಂಡೋದೆ. ಇವಳ ಮೈಂಡ್ ಅಲ್ಲಿ 2 ನರ ಬ್ಲಾಕ್ ಆಗಿದೆ. ನಂದೇನು ಮೈಂಡ್ ಅಲ್ಲಿ 2 ನರ ಬ್ಲಾಕ್ ಆಗಿದೆ ಸರ್, ಆದ್ರೆ ಇವೊಂದು ಆಗ್ಬಿಟ್ಟಿದೆ ಅಂತೆ. ನೋಡಿ ಸರ್, ಇಷ್ಟೇ ಕಾರಣ ಬರೆದು ನನಗೆ ಡಿವೋರ್ಸ್ ಕೊಡ್ತಿ ಸರ್. ಸರ್ ಇವನು ಅದೇ ಅಲ್ಲ ಅಂತ ಕಾರಣ ಬರ್ದು ನನಗೆ ಡಿವೋರ್ಸ್ ಕೊಡ್ಸಿ ಸರ್. ಪದೇ ಪದೇ ಅದೆಲ್ಲ ಅದೆಲ್ಲ ಅನ್ಬೇಡ, ಸುಮ್ಮನಿರಲ್ಲ. ನೀನ್ ಅದೇ ಅಲ್ಲ ಕಣೋ, ಹೇಳ್ತಿದ್ದೀನಿ. ಏನು ಮಾಡ್ತೀಯ ನೀನು? ನೀನೇ ಮಾಡ್ತೀಯ. ಮಾತಾಡ್ಬಿಡು ನೀನು. ಮಾತಾಡ್ಬೇಡ ಕಣೋ. ನೀನು ಅದೇ. ನೀನಿದು. ಏಯ್! ಮಲ್ಲಿಕಾ ಕುಲಾಲ್. ನಿತಿನ್ ನಮೇ. ಕ್ಲೀನ್ ಕೃಷ್ಣಪ್ಪ. ಏ ಪೊಲೀಸ್, ಪೊಲೀಸ್. ನಾನ್ ಬರ್ತಾ ಇದೀನಿ ಅಂತ ಗುಡುಗು ಸಿಡ್ಲು ಹಾಕೊಂಬರಕ್ಕೆ ನಾನು ಮಳೆ ಅಲ್ಲ ಕಣೋ. ದುರ್ಗವಂ ಕ್ವಾಡ, ದುರ್ಗವಂ ಕ್ವಾಡ, ದುರ್ಗವಂ ಕ್ವಾಡ. ಹಲೋ ಹಾಯ್. ಲೇ
ಅನ್ಕೊಂಡಿರೋ ಮ್ಯಾಗ್ನೆಟ್ ತಿನ್ ಬಿಡ್ಸಿರೋ ಸ್ಟೂಡೆಂಟ್ನೇ ಸುಮ್ನೆ ಬಿಟ್ಟಿಲ್ಲ. ಇನ್ನು ಮದ್ವೆ ಆಗಿ ಸಪ್ತಪದಿ ತುಳ್ದು ನನಗ್ ನೀನು ನಿನಗ್ ನಾನು ಅಂತ ಬದುಕ್ತಿರೋ ಗಂಡ ಹೆಂಡ್ತಿನ ದೂರ ಮಾಡಿದ್ರೆ ಸುಮ್ನೆ ಬಿಡ್ತೀನೇನೋ? ಪಿಸಿ ಲೇ ನಡಿಯ ಸ್ಟೇಷನ್ಗೆ. ಯಾಕೆ ಸರ್? ಕೇಸ್ಗಳಿಲ್ಲ ಅಂತ ಗಂಡ ಹೆಂಡತಿ ಸಂಸಾರದಲ್ಲಿ ಉಳಿ ಹಿಂಡ್ಬಿಟ್ಟು ಬೇರೆ ಬೇರೆ ಮಾಡ್ತಾ ಇದೆ ಅಂತ ಕಂಪ್ಲೇಂಟ್ ಬಂದಿದೆ. ನಡಿಯ ಸ್ಟೇಷನ್ಗೆ. ಸರ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ನಾವೇ. ನೀವಾ? ಲಾಯರ್ ಅಪ್ಪ ನೀನು, ಅದ್ಭುತ. ಇದ್ರ ಬಗ್ಗೆ ನಮ್ಮ ಜಡ್ಜಸ್ನೇ ಕೇಳ್ಬಿಡೋಣ. ರಚಿ, Nithin and Mallika, what a wow performance, yeah. ರಾಕೇಶ್, ಯು ಡಿಡ್ ಅ ಗ್ರೇಟ್ ಜಾಬ್. ತುಂಬಾನೇ ಇಷ್ಟ ಆಯಿತು, ಸಗದಾಗಿ ಬಂತು. ಬಟ್ ನನಗೆ ತುಂಬಾನೇ ಇಷ್ಟ ಆಯಿತು, ತುಂಬಾನೇ ಎಂಟರ್ಟೈನಿಂಗ್ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುರುಜಿ, ರಾಕೇಶ್, ಐ ಥಿಂಕ್ ಸ್ವಲ್ಪ ಡೈಲಾಗ್ ಜಾಸ್ತಿ ನಿಂಗೆ ಇದ್ದಿದ್ದು. ಯು ಹ್ಯಾಂಡಲ್ ರಿಯಲಿ, ಇಟ್ ವಾಸ್ ಗುಡ್. ಥ್ಯಾಂಕ್ ಯು ಸರ್. ಡೈಲಾಗ್ಸ್ ಟೋಟಲಿ ಎವ್ರಿಥಿಂಗ್ ವಾಸ್ ನೈಸ್. ಲಾಸ್ಟ್ ನಮ್ಮ ಇಬ್ರು ಎಂಟ್ರಿ ಗುಡ್. ಇಟ್ ವಾಸ್ ಎಂಟರ್ಟೈನಿಂಗ್ ಡೆಫಿನೆಟ್. ಥ್ಯಾಂಕ್ ಯು ಗುರುಜಿ, ಅಂಡ್ ಥ್ಯಾಂಕ್ ಯು ಗೈಸ್. ಆಲ್ ದ ಬೆಸ್ಟ್. ಈ ಟೈಮ್ಗೆ ಅದು ಏನ್ ಅರ್ಜೆಂಟ್ ಗೊತ್ತಿಲ್ಲ ಕಣ್ರಿ. ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ 1 ಗಂಟೆ ಆಗೇ ಹೋಗಿದೆ. ಈಗ ಇನ್ನ ಬಂದು ಹಾಯ್ ಅಂತ ಹೇಳ್ದಾಗಿದೆ. ಆಲ್ರೆಡಿ 9 ಗಂಟೆ ಆಗ್ಬಿಡಿದೆ. ಅಂದ್ರೆ ನಾವು ಹೊರಡೋ ಟೈಮ್ ಬಂದಿದೆ. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಶುಭರಾತ್ರಿ.